ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಇಂಜಿನಿಯರಿಂಗ್ ನೀವು ಫೀಲ್ಡ್ ಆಪ್ಟ್ ಮಾಡಾದ್ಮೇಲೆ, ಟೆಕ್ನಿಕಲ್ ಫೀಲ್ಡ್ ಆಪ್ಟ್ ಮಾಡಾದ್ಮೇಲೆ ಯಾವ ಬ್ರಾಂಚಸ್ ತಗೋಬೇಕು ಅನ್ನೋದ್ರ ಬಗ್ಗೆ, ಬ್ರಾಂಚಸ್ ಬಗ್ಗೆ ನಾನು ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಲೈಕ್ ಆ ಬ್ರಾಂಚಸಲ್ಲಿ ಪ್ಲೇಸ್ಮೆಂಟ್ಸ್ ಹೇಗೆ ನಡೆಯುತ್ತೆ, ಆ ಬ್ರಾಂಚಸಲ್ಲಿ ನೀವು ಏನು ಕಲಿತೀರಾ ಅನ್ನೋದ್ರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗಾಗಲೇ KCET ರಿಸಲ್ಟ್ಸ್ ಬಂದಿದೆ. ನೀವೆಲ್ಲ ಯಾವ ಬ್ರಾಂಚ್ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚಿಸ್ತಾ ಇರ್ತೀರಾ. ಲೈಕ್ ನೀವು ಚೂಸ್ ಮಾಡಿದ್ದೀರಾ ನಾನು ಟೆಕ್ನಿಕಲ್ ಫೀಲ್ಡ್ಗಲ್ಲೇ ವರ್ಕ್ ಮಾಡಬೇಕು ಮುಂದಕ್ಕೆ ಅಂತ. ಆ ಟೆಕ್ನಿಕಲ್ ಫೀಲ್ಡಲ್ಲಿ ಯಾವ ಬ್ರ್ಯಾಂಚ್ನ ನಾನು ತಗೋಬೇಕು ಇಂಜಿನಿಯರಿಂಗಲ್ಲಿ ಕಲಿಯೋಕ್ಕೆ ಅಂತ ನೀವೆಲ್ಲ ಯೋಚಿಸ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೆ. ಸೊ ನೀವೀಗ ಇಂಜಿನಿಯರಿಂಗಲ್ಲಿ ನೋಡೋದಾದರೆ CES, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, AIML, ಜೊತೆಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಆ ಥರ ಎಲ್ಲ ಬ್ರಾಂಚಸ್ಗಳಿದೆ, ಅದು ಟೆಕ್ನಿಕಲ್ ಫೀಲ್ಡಲ್ಲಿ. ಸೊ ನೀವೆಲ್ಲ ಯೋಚಿಸ್ತಾ ಇರ್ತೀರಾ ಯಾವ್ದು ತೊಗೊಂಡ್ರೆ ನನಗೆ ಬೆಸ್ಟು. ಈಗ AI ಟ್ರೆಂಡಲ್ಲಿದೆ, ಅದು ಬೂಮಿಂಗ್ ಬೇರೆ. ಸೊ ಎಲ್ಲರದು ಮೇಜರ್ ಈಗ ಎಲ್ಲರ ಮೈಂಡಲ್ಲೂ ಓಡ್ತಾ ಇರೋದೇ AIML ಅಂತ. ಸೊ ನೀವೆಲ್ಲ ಯೋಚಿಸ್ತಾ ಇರ್ತೀರ AIML ನಾನು ತಗೋಬೋದಾ, ಯಾವುದೇ ಕಾಲೇಜಲ್ಲಿ ಸಿಕ್ಕಿದ್ರು ತಗೋಬೋದಾ, ಹೆಂಗೆ ಏನು ಅಂತ. ಸೊ ಈಗ ನಾನು ಅದ್ರ ಬಗ್ಗೆ ಎಲ್ಲ ಬ್ರೀಫಾಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಈಗ CS ಮತ್ತು IS ಅಲ್ಲಿ ನೋಡೋದಾದ್ರೆ ಎರಡು ಸಿಮಿಲರೇ, ಎರಡು ಬ್ರಾಂಚಸ್ಸುವೆ. ಅದು ಏನಂದರೆ ನಿಮಗೆ CS ಅಲ್ಲೂ ಸೇಮ್ ಸಬ್ಜೆಕ್ಟ್ಸೇ ಓದ್ತೀರಾ, IS ಅಲ್ಲೂ ಸೇಮ್ ಸಬ್ಜೆಕ್ಟ್ಸೇ ಇರುತ್ತೆ. ಒಂದು ಟೂ ಸಬ್ಜೆಕ್ಟ್ಸ್ ಅಷ್ಟೇ ಚೇಂಜ್ ಇರುತ್ತೆ, 2 ಇಲ್ಲ 1 ಸಬ್ಜೆಕ್ಟ್ ಅಷ್ಟೇ ನಿಮಗೆ ಚೇಂಜಸ್ ಬರೋದು CS ಮತ್ತು IS ಅಲ್ಲಿ. ಅದು ಬಿಟ್ಟರೆ ಇನ್ನೆಲ್ಲ ಅದು ಸೇಮೇ ಇರುತ್ತೆ CS ಮತ್ತು IS ಅಲ್ಲಿ. ಇದರಲ್ಲೂ ಎಲ್ಲ ಕೋಡಿಂಗ್ ಎಲ್ಲ ಇರುತ್ತೆ. ಜೊತೆಗೆ ನೀವು ಇದರಲ್ಲೂ ಎರಡರಲ್ಲೂ ವೆಬ್ ಡಿಸೈನಿಂಗ್, ಸಾಫ್ಟ್ವೇರ್ ಟೆಸ್ಟಿಂಗ್ ಅದ್ರ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀರಾ. ಜೊತೆಗೆ ಕಂಪ್ನೀಸ್ಗಳು ಕೂಡ ಎರಡಕ್ಕೂ ಸೇಮೇ ಬರೋದು, ಎರಡು ಬ್ರಾಂಚಸ್ಗೂ. 3 to 4 ಕಂಪ್ನೀಸ್ಗೆ IS ಅವ್ರನ್ನ ಅಲೌ ಮಾಡಲ್ಲ. ಅದು ಬಿಟ್ಟರೆ ಇನ್ನೆಲ್ಲದಕ್ಕೂ IS ಅವರು ಮತ್ತು CS ಅವರು ಇಬ್ರಿಗೂ ಒಟ್ಟಿಗೆ ಒಂದೇ ಕಡೆನೇ ಪ್ಲೇಸ್ಮೆಂಟ್ಸ್ ನಡೆಯುತ್ತೆ. ಜೊತೆಗೆ ಒಂದೇ ಕಂಪ್ನಿ, ಒಂದೇ ಪೊಸಿಷನಿಂಗ್, ಎಲ್ಲದಕ್ಕೂ ಹೈರಿಂಗ್ ಎಲ್ಲ ಸೇಮೇ ಇರುತ್ತೆ. ಸೇಮ್ ಸಬ್ಜೆಕ್ಟ್, ಸೇಮ್ ಎಲ್ಲ ಒಟ್ಟಿನಲ್ಲಿ ಪ್ಯಾರಲಾಗಿ ನೀವು ಎರಡು ಬ್ರಾಂಚ್ ಅವರು ಸೇಮ್ ಆಗಿ ಕಲ್ತ್ಕೊಂಡು ಹೋಗ್ತೀರಾ. ಏನು ಚೇಂಜಸ್ ಇರಲ್ಲ, ಒಂದು ಸಬ್ಜೆಕ್ಟ್ ಅಷ್ಟೇ ಚೇಂಜಸ್ ಇರುತ್ತೆ ಅಷ್ಟೇ. ಇದು ಬಿಟ್ಟರೆ ಇನ್ನೇನು ಇರಲ್ಲ. ನೆಕ್ಸ್ಟ್ ನೋಡೋದಾದರೆ AIML. ಇದು ಒನ್ ಆಫ್ ದಿ ಮೋಸ್ಟ್, ಎಲ್ಲರೂ ಈಗ ಈ ಇಯರಲ್ಲಿ ಚೂಸ್ ಮಾಡೋವಂಥದ್ದೇ AIML ಅಂತ. ಇದು ಯಾಕಂದರೆ ಸಖತ್ ಬೂಮಿಂಗ್ ಆಗ್ತಾಯಿದೆ, ನಿಮಗೂ ಗೊತ್ತು. ಈಗ ಎಲ್ಲೇ ನೋಡಿದ್ರು AIML AI ಯೂಸ್ ಆಗಿರುತ್ತೆ. ಸೊ ಈ AIML ಅಲ್ಲಿ ನಿಮಗೆ AI ಆ್ಯಂಡ್ ML ಒಂದು ಬರುತ್ತೆ. ಅದು ಬಿಟ್ಟರೆ AI ಆ್ಯಂಡ್ DS ಅಂತ ಒಂದು 2 ಬ್ರಾಂಚಸ್ ಇದೆ ಇದರಲ್ಲೇ. ಸೊ ಅದು ಅಂದರೆ ಸಬ್ ಬ್ರಾಂಚಸ್, ಅಂದರೆ ಅದರದ್ದು AI ಆ್ಯಂಡ್ DS ಅನ್ನೋದು ಸಬ್ ಬ್ರಾಂಚ್ ಅದರದ್ದು AIMLದು. ನಿಮಗೆ AIML ಅಲ್ಲಿ ಕಂಪ್ಲೀಟ್ AIML ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಮಿಷಿನ್ ಲರ್ನಿಂಗ್ ಇರುತ್ತೆ. ಅಲ್ಲಿ ನೀವು ಮಿಷಿನ್ ಲರ್ನಿಂಗ್ ಅಂದರೆ ಮ್ಯಾಥಮೆಟಿಕ್ಸ್ ಜಾಸ್ತಿ ಇರುತ್ತೆ, ಸ್ಟ್ಯಾಟಿಸ್ಟಿಕ್ಸು, ಪ್ರಾಬಬಿಲಿಟೀಸ್ ಅವೆಲ್ಲ ಜಾಸ್ತಿ ಇರುತ್ತೆ. ಲೈಕ್ ಈಗ ಸಪೋಸ್ ನೀವು ಕಾರಲ್ಲಿ ಏರ್ ಬ್ಯಾಗ್ಸಲ್ಲಿ ಹೆಂಗೆ ಓಪನ್ ಆಗುತ್ತೆ ಆ ಥರ. ಆಮೇಲೆ ಮಿಷಿನ್ಸಲ್ಲಿ ಅಂದರೆ ರೊಬೋಟಿಕ್ಸಲ್ಲಿ ನೀವು ಅದಕ್ಕೆ ಹ್ಯೂಮನ್ ಥಿಂಕಿಂಗ್ ಥರ ನಿಮಗೆ ಪ್ರೋಸೆಸ್ನ ಮಾಡಿ ಅದನ್ನೆಲ್ಲ ಅದಕ್ಕೆ ರೋಬೋಟ್ಸ್ಗೆ ಹ್ಯೂಮನ್ ಥರ ಥಿಂಕ್ ಮಾಡಬೇಕು, ಆ ಥರ ಎಲ್ಲ ನೀವು AI ಆ್ಯಂಡ್ ML ಅಲ್ಲಿ ಕಲಿತೀರಾ. AI ಆ್ಯಂಡ್ ಡಾಟಾ ಸೈನ್ಸಲ್ಲಿ ಅದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮಿಷಿನ್ ಲರ್ನಿಂಗ್ ಥರ ಕಾನ್ಸೆಪ್ಟ್ಸ್ ಏನಿರಲ್ಲ. ಅಂದರೆ ಡಾಟಾ ಸೈನ್ಸ್ ಅಂದರೆ ಲೈಕ್ ಡಾಟಾ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳು ಜಾಸ್ತಿ ಇರುತ್ತೆ. ನಿಮಗೆ ಅದನ್ನ ಯೂಸ್ ಮಾಡಿಕೊಂಡು ಹೆಂಗೆ ಪ್ರಿಡಿಕ್ಟ್ ಮಾಡೋದು, ಲೈಕ್ ಜನರೇಟಿವ್ AI, ಆಮೇಲೆ ಜನ್ರೇಟ್ ಮಾಡೋದು. ಎಷ್ಟೊಂದು ಡಾಟಾಸ್ಗಳನ್ನ ಅದಕ್ಕೆ ಕೊಟ್ಟರೆ ಅದು ನಿಮ್ಗೊಂದು ಔಟ್ಪುಟ್ ಕೊಡುತ್ತೆ. ನೀವೀಗ ಏನಾದ್ರು ಕ್ವಶನ್ಸ್ ಕೇಳ್ತೀರಾ, ಅದಕ್ಕಿಂತ ಮುಂಚೆ ನೀವು ಅದಕ್ಕೆ ಒಂದು 100 ಥರ ಕ್ವಶನ್ಸ್ಗಳು ಕೊಟ್ಟಿರ್ತೀರಾ, ಅದ್ರದ್ದು ಆನ್ಸರ್ಸ್ ಕೊಟ್ಟಿರ್ತೀರಾ. ನೀವು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅದ್ರದ್ದು ಸೂಟೇಬಲ್ ಆನ್ಸರ್ನ ಪ್ರೊವೈಡ್ ಮಾಡುತ್ತೆ. ಆ ಥರ ಇರುತ್ತೆ. ಇವಾಗ ನೀವೇ ನೋಡ್ಬೋದು, ಮಿಷಿನ್ ಲರ್ನಿಂಗ್ ಮತ್ತು AIML ಎಲ್ಲ ತುಂಬಾ ಈಗ ಎಲ್ಲೇ ನೋಡಿದ್ರು ನೀವು AI ಮಾತ್ರ ಇಂಪ್ಲಿಮೆಂಟ್ ಆಗ್ತಾನೇ ಇದೆ. ಹೌದು, ಇದು ಬೂಮಿಂಗ್ ಟೆಕ್ನಾಲಜಿ, ಬೂಮಿಂಗ್ ಬ್ರ್ಯಾಂಚೇನೆ ಅಂತ. ಎಲ್ಲರೂ ಈಗ ಫ್ಯೂಚರೇ ಇದು, ಈಗ ಹೇಳಲೇಬೋದು ನಾವು, ಫ್ಯೂಚರೇ AI. ಎಲ್ಲ ಕಂಪ್ನಿಗಳೂ ಈಗ ಯಾವುದ್ರಲ್ಲೇ ನೋಡಿದ್ರು AI ಪೊಸಿಷನ್ಸ್ ಓಪನ್ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಲೂ. ಲೈಕ್ ಜನರೇಟಿವ್ AI ಆ ಥರ ಎಲ್ಲ ಕಲ್ತಿರೋರ್ಗೆ ಸಪ್ರೇಟ್ ಪೊಸಿಷನ್ಸು ಆ ಥರ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಕಂಪ್ನಿಗಳು AI ಬಗ್ಗೆ ಇದು ಮಾಡ್ತಾ ಇರ್ತಾರೆ. ಬಟ್ ನಿಮಗೆ ಕಾಲೇಜಸಲ್ಲಿ ಏನು ಪ್ರಾಬ್ಲಮ್ ಬರುತ್ತೆ ಅಂದರೆ, ಈಗ ಟಾಪ್ ಕಾಲೇಜಸ್ಸಲ್ಲಾದರೆ ಏನೋ ಓಕೆ ಅನ್ಬೋದು. ಯಾಕಂದರೆ ಒಂದೊಂದು ಕಾಲೇಜಸ್, ಟಾಪ್ ಕಾಲೇಜಸ್ ಲೈಕ್ RVAದಲ್ಲೆಲ್ಲ ಈ ವರ್ಷದ್ದು ಔಟ್ಪುಟ್ ಬಂದಿದೆ ಪ್ಲೇಸ್ಮೆಂಟ್ಸ್ದು. ಅಂದರೆ 4 years ಆಗಿದೆ AIML ಬ್ರಾಂಚ್ನ ಓಪನ್ ಮಾಡಿ. ಬಟ್ ಒಂದೊಂದು ಕಾಲೇಜಸ್ಸಲ್ಲೆಲ್ಲ 3 years, ಇನ್ನು 2 years ಆ ಥರ ನಡೀತಾ ಇದೆ AIML ಎಲ್ಲ. ಈಗ ಓಪನ್ ಆಗ್ತಾಯಿದೆ. ಇನ್ನೊಂದು ಕಾಲೇಜಸ್ಸಲ್ಲೆಲ್ಲ ಈಗ ರೀಸೆಂಟಾಗಿ ಓಪನ್ ಆಗ್ತಾಯಿದೆ.
ಸೊ ಮೇನ್ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ನಿಮಗೆ ಟೀಚರ್ಸ್ ಯಾರು ನಿಮಗೆ ಏನು ML ಅದ್ರ ಮೇಲೆ ಪರ್ಟಿಕ್ಯುಲರ್ ಆಗಿ ಆ ಸಬ್ಜೆಕ್ಟ್ ಮೇಲೆ ಯಾರು ನಿಮಗೆ ಅಷ್ಟೊಂದು ಕಡಿಮೆ ಸಿಗೋದು, ಎಲ್ಲ ಕಾಲೇಜಸ್ಸಲ್ಲೂ ಸಿಗೋಲ್ಲ, ಕಡಿಮೆ ಜನ ಸಿಗೋದು ಟೀಚರ್ಸು. ಲೈಕ್ ML ಅನ್ನೋ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಮಾಸ್ಟರ್ಸ್ ಅಥವಾ ಡಿಗ್ರಿ ಮಾಡಿರೋರು, ಅದ್ರ ಮೇಲೆ ಮಾಸ್ಟರ್ ಹೋಲ್ಡರ್ಸ್ ಇರೋ ಟೀಚರ್ಸ್ಗಳು ನಿಮಗೆ ಕಡಿಮೆ ಸಿಗೋದು. ಬೇಕಾದ್ರೆ ಬೇರೆದೆಲ್ಲ ನೋಡಿ, ನಿಮ್ಮ ಕಾಲೇಜಸಲ್ಲಿ ಒಂದೊಂದು ಸಬ್ಜೆಕ್ಟ್ ರಿಲೇಟೆಡೇ ಒಬ್ಬರು ಮಾಸ್ಟರ್ಸ್ ಮಾಡಿರ್ತಾರೆ. ಅದು ನಿಮಗೆ 4 years ಆಫ್ ಇಂಜಿನಿಯರಿಂಗ್ ಆದಮೇಲೆ ಮಾಸ್ಟರ್ಸ್ ಅಂತ ಮಾಡ್ತಾರೆ, ಒಂದು ಸಬ್ಜೆಕ್ಟ್ ರಿಲೇಟೆಡು ಆ ಥರ ಮಾಡಿರ್ತಾರೆ ಅವ್ರೂ. ಸೊ ಆ ಥರ ನಿಮಗೆ ಮಾಡಿದವರು ನಿಮಗೆ ಕಡಿಮೆ ಜನ ಟೀಚರ್ಸ್ ಇರೋದು. ಸೊ ಕಡಿಮೆ ಜನ ಟೀಚರ್ಸ್ ಇರೋದ್ರಿಂದ ನಿಮಗೆ ಕಾಲೇಜಲ್ಲೂ ಅಷ್ಟೊಂದು ನಿಮ್ಗೆ ಐಡಿಯಾ ಪ್ರೊವೈಡ್ ಮಾಡಲ್ಲ. ಲೈಕ್ ಬುಕ್ಕಲ್ಲಿ ಏನಿದೆ ಅದೇ ನಿಮಗೆ ಹೇಳ್ಕೊಡ್ತಾ ಇರ್ತಾರೆ. ನೀವು ಈಚೆಗಡೆ ರಿಸೋರ್ಸನ್ನು ನೀವು ಕಲೆಕ್ಟ್ ಮಾಡಿಕೊಂಡು ಈಚೆಗಡೆನೂ ಕಲಿಬೇಕಾಗುತ್ತೆ. ಸೊ ಆ ಥರ ಬಂದಾಗ ನೀವು ಕಾಲೇಜಲ್ಲೇ ಬೇರೆ ಬ್ರ್ಯಾಂಚ್ನ ತೊಗೊಂಡು ಈಗ ಪ್ಯಾರಲಲ್ ಆಗಿ ಅದನ್ನೂ ಓದ್ಬೋದು. ಒಬ್ಬೊಬ್ರಿಗೆ ಕಷ್ಟ ಆಗುತ್ತೆ, ಒಬ್ಬೊಬ್ಬರು ಅದನ್ನು ಮ್ಯಾನೇಜ್ ಮಾಡ್ತಾರೆ. ಲೈಕ್ ಈಗ CS ಬ್ರ್ಯಾಂಚ್ನೇ ತಗೊಂಡು AMLದು ಕಲಿತಾ ಹೋಗ್ತಾರೆ, ಮಿಷಿನ್ ಲರ್ನಿಂಗ್ ಬಗ್ಗೆ ಎಲ್ಲ ಕಲಿತಾ ಹೋಗ್ತಾರೆ. ಜೊತೆಗೆ ಲ್ಯಾಬ್ ಫೆಸಿಲಿಟೀಸ್ ಅಂದರೆ ಈಗ ಹೊಸದಾಗಿ ಓಪನ್ ಆಗ್ತಿರೋ ಕಾಲೇಜಸಲ್ಲಂತೂ ಅವ್ರು ಅಕಸ್ಮಾತ್ ಇಂಪ್ಲಿಮೆಂಟ್ ಮಾಡಿ ಅದಾದಮೇಲೆ ಓಪನ್ ಮಾಡಿದರೆ ಬ್ರ್ಯಾಂಚ್ನ ಓಕೆ. ಮಿಷಿನ್ ಲರ್ನಿಂಗ್ ಅನ್ನೋ ಸಬ್ಜೆಕ್ಟ್ ಎಲ್ಲ ಕಲಿಯೋಕ್ಕೆ ತುಂಬ ಹೈಲಿ ಸ್ಪೆಸಿಫೈಡ್ ಕಂಪ್ಯೂಟರ್ಸ್ಗಳು ಬೇಕು. ಅದಕ್ಕೆಲ್ಲ ಅಂದರೆ ಒಳ್ಳೊಳ್ಳೆ ಪ್ರೊಸೆಸರ್ ಇರೋ ಕಂಪ್ಯೂಟರ್ಸ್ಗಳು ಬೇಕು. ಸೊ ಅದ್ರದ್ದೆಲ್ಲ ಫೆಸಿಲಿಟಿ ಕಾಲೇಜಲ್ಲಿ ಚೆನ್ನಾಗಿದ್ದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಒಂದೊಂದು ಕಾಲೇಜ್ ಈಗ ಓಪನ್ ಆಗ್ತಿರೋದ್ರಿಂದ ಅವೆಲ್ಲ ನಿಮಗೆ ಪ್ರೊವೈಡ್ ಮಾಡಿರೋದು ಕಷ್ಟ ಅನಿಸುತ್ತೆ. ಜೊತೆಗೆ ಅಕಾಡೆಮಿಕ್ಸಲ್ಲಿ ನೋಡೋದಾದರೆ ಇದು ಹೊಸ ಸಿಲೆಬಸ್ ಇರುತ್ತೆ, VTU ಕಡೆಯಿಂದ ಆಗಿರ್ಬೋದು, ಎಲ್ಲೇ ಆದ್ರೂ AML ಅನ್ನೋದ್ರ ಬಗ್ಗೆ ಹೊಸ ಸಿಲೆಬಸ್ ಇರುತ್ತೆ. ಅದ್ರ ಬಗ್ಗೆ ಟೀಚರ್ಸ್ಗೆ ಅಷ್ಟೊಂದು ಏನು ಎಕ್ಸ್ಪೀರಿಯನ್ಸ್ ಇರೋಲ್ಲ ಒಂದೊಂದು ಕಾಲೇಜಸಲ್ಲಿ. ನಾನು ಹೇಳ್ತಾ ಇರೋದು ಸೆಲೆಕ್ಟಿವ್ ಕಾಲೇಜಸಲ್ಲಿ ಮಾತ್ರ. ಒಂದೊಂದು ಕಾಲೇಜಸಲ್ಲಿ ಬೆಸ್ಟ್ ಟೀಚರ್ಸೇ ಇರ್ಬೋದು, ಬಟ್ ಒಂದೊಂದು ಎಲ್ಲ ಕಾಲೇಜಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ. ಬಟ್ ಇದು ಈಗ ಬಂದಿರೋ ಬ್ರ್ಯಾಂಚ್ ಆಗಿರೋದ್ರಿಂದ ಎಲ್ಲ ಕಾಲೇಜಸಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ನಿಮಗೆ ಟಾಪ್ ಕಾಲೇಜಸ್ ಅಂದರೆ RVL ಈಗಾಗಲೇ ಪ್ಲೇಸ್ಮೆಂಟ್ಸ್ ಔಟ್ಪುಟ್ ಆಗಿದೆ. ಅಂದರೆ 4 years ಕಂಪ್ಲೀಟ್ ಆಗಿ AML ಅನ್ನೋ ಬ್ರ್ಯಾಂಚಿಂದನೇ ಪ್ಲೇಸ್ಮೆಂಟ್ಸ್ ಆಗಿದೆ. ಸೊ ನೀವು ಕಾಲೇಜ್ ಸೇರ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲ ನಾನು AML ಬ್ರ್ಯಾಂಚೇ ಆಪ್ಟ್ ಮಾಡ್ತೀನಿ ಅಂದರೆ ಆ ಕಾಲೇಜಲ್ಲಿ AMLದು ಪ್ಲೇಸ್ಮೆಂಟ್ಸ್ ಆಗಿದೆಯಾ ಅದನ್ನ ಚೆಕ್ ಮಾಡಿ. ಇಲ್ಲ ಅಲ್ಲಿರೋ ಸೀನಿಯರ್ಸ್ ಯಾರು AML ಇದ್ದರೆ, ಪರಿಚಯ ಇರೋರು ಇದ್ದರೆ ಅವ್ರನ್ನ ಒಂದ್ಸಲಿ ಹೋಗಿ ವಿಚಾರಿಸಿ ನೋಡಿ. ನೆಕ್ಸ್ಟು EE ಮತ್ತು EC. EE ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು. ಅದರಲ್ಲಿ ನಿಮಗೆ ಫುಲ್ಲಿ ಹಾರ್ಡ್ವೇರ್ ಅಂದರೆ ಹಾರ್ಡ್ವೇರ್ ರಿಲೇಟೆಡ್ ಲೈಕ್ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಸು, ಸರ್ಕ್ಯೂಟ್ಸು, ಅದ್ರ ಬಗ್ಗೆ ಎಲ್ಲ ಫುಲ್ಲಿ ಹಾರ್ಡ್ವೇರ್ ಆಗಿರುತ್ತೆ ನಿಮಗೆ. ಇದು ನಿಮಗೆ ಪ್ಲೇಸ್ಮೆಂಟ್ಸ್ ಟೈಮಲ್ಲಿ ಹಾರ್ಡ್ವೇರ್ ಟೈಪ್ ಕಂಪ್ನೀಸ್ ಮಾತ್ರ ನಿಮಗೆ ಹೈರ್ ಮಾಡೋದು. ಸಾಫ್ಟ್ವೇರ್ ಕಂಪ್ನೀಸ್ ಎಲ್ಲ ನಿಮಗೆ ಹೈರ್ ಮಾಡೋಕ್ಕೆ ನಿಮಗೆ ತಗೊಳ್ಳಲ್ಲ. ಸೊ ಇದ್ರ ರಿಲೇಟೆಡ್ ಇರೋದೇ ಫುಲ್ಲು ಹಾರ್ಡ್ವೇರ್ ಇರೋದ್ರಿಂದ ಸೊ ಹಾರ್ಡ್ವೇರ್ಗೆ ಮಾತ್ರ ಅದು ಅವರು ಹೋಗೋಕ್ಕಾಗೋದು. EC ಅಂದರೆ ಈ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನು, ಅದರಲ್ಲಿ ನಿಮಗೆ ಫುಲ್ಲು ಮಿಕ್ಸ್ ಇರುತ್ತೆ. ಲೈಕ್ ಕೋಡಿಂಗು ರಿಲೇಟೆಡು ಸ್ವಲ್ಪ ಇರುತ್ತೆ, ಹಾರ್ಡ್ವೇರ್ ರಿಲೇಟೆಡು ಸ್ವಲ್ಪ ಇರುತ್ತೆ. ಸೊ ಅದರಿಂದ ನಿಮಗೆ EC ಒಂದು ತೊಗೊಂಡ್ರೆ ನೀವು ಹಾರ್ಡ್ವೇರ್ ಫೀಲ್ಡ್ಗೆ ಬೇಕಾದ್ರೂ ಹೋಗ್ಬೋದು, ಸಾಫ್ಟ್ವೇರ್ ಫೀಲ್ಡ್ ಬೇಕಾದ್ರೂ ಹೋಗ್ಬೋದು. ಇದೊಂದೇ ಬ್ರ್ಯಾಂಚಲ್ಲಿ ಮಾತ್ರ ನಿಮಗೆ 2 ಫೀಲ್ಡ್ಗೆ ಹೋಗೋವಂಥ ಆಪರ್ಚುನಿಟಿ ಇರೋದು. ಯಾಕಂದರೆ ನಿಮಗೆ ಬೇರೆ ಯಾವ ಬ್ರಾಂಚಲ್ಲಿ ಹೋದರೂ ಕಂಪ್ಲೀಟ್ ಸಾಫ್ಟ್ವೇರ್ ಇರುತ್ತೆ, ಇಲ್ಲ ಕಂಪ್ಲೀಟ್ ಹಾರ್ಡ್ವೇರ್ ಇರುತ್ತೆ. ಇದರಲ್ಲಿ ಎರಡಕ್ಕೂ ಹೋಗ್ಬೋದು. ಲೈಕ್ ನಿಮಗೆ ಸ್ವಲ್ಪ ಕೋಡಿಂಗ್ ನಾಲೆಜಸ್ಸು ಹೇಳ್ಕೊಡ್ತಾರೆ, ಸ್ವಲ್ಪ ಹಾರ್ಡ್ವೇರ್ ನಾಲೆಜಸ್ಸು ಹೇಳ್ಕೊಡ್ತಾರೆ. ನೀವು ಅದರಲ್ಲಿ ಯಾವುದರಲ್ಲಿ ನಿಮಗೆ ಚೆನ್ನಾಗಿ ಅನಿಸುತ್ತೆ, ಅಥವಾ ಇಲ್ಲ ನಾನು ಹಾರ್ಡ್ವೇರಲ್ಲೇ ಹೋಗ್ತೀನಿ, ನನಗೆ ಹಾರ್ಡ್ವೇರೇ ಇಷ್ಟ ಆಯಿತು ಕಲಿತಾಗ ಅಂತ ಅಂದರೆ ನೀವು ಹಾರ್ಡ್ವೇರ್ ಪ್ಲೇಸ್ಮೆಂಟ್ಸ್ಗೆಲ್ಲ ಎಂಟ್ರಿ ಆಗ್ಬೋದು. ಇಲ್ಲ ನಾನು ಸಾಫ್ಟ್ವೇರ್ ಫೀಲ್ಡ್ಗೆ ನನಗೆ ಇಷ್ಟ ಇದೆ ಹೋಗೋಕ್ಕೆ ಅಂದರೆ ನೀವು ಸಾಫ್ಟ್ವೇರ್ ಪ್ಲೇಸ್ಮೆಂಟ್ಸ್ಗೆ ಎಂಟ್ರಿ ಆಗ್ಬೋದು. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ನಿಮಗೆ ಇದು ಇನ್ಫಾರ್ಮೇಟಿವ್ ಆಗಿರುತ್ತೆ ಅನಿಸುತ್ತೆ. ಸೊ ಫಾಲೋ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.